अतः पूर्णं जगत् प्राणान् संस्कृतं संस्कृतिं ಗುರುಂ ಕೃಷಿಕಂ ಸೈನಿಕಂ ಗಾಂ ಚ ವಂದೇ ಭಾರತ ಮಾತರಂ. ಇಂದಿನ ಪಾಠದಲ್ಲಿ ನಾವು ಸಮಾಸಗಳ ಬಗ್ಗೆ ತಿಳಿಯೋಣ. ದೃಶ್ಯದಲ್ಲಿ ತೋರುವ ಹಾಗೆ ಸಮಾಸಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚು ಪದಗಳಿರಬಹುದು. ಇವುಗಳ ಸಮೂಹ ಸಮಾಸ. ಅದಕ್ಕೆ ಸಮಸ್ತ ಪದ ಅಂತ ಕೂಡ ಕರಿತೀವಿ. ಸಮಸ್ತ ಪದ ಅಂದ್ರೆ ಇದು ಸಂಧಿಯ ಹಾಗೆ ಇಲ್ಲಿ ನಿರ್ದಿಷ್ಟವಾದ ನಿಯಮಗಳು ಕಡಿಮೆ, ಆದರೆ ಶಬ್ದಗಳು ಕೂಡುವುದು ಹೆಚ್ಚು. ರಚನೆಯಲ್ಲಿ ಕೊಟ್ಟಿರುವ ಹಾಗೆ ಪದಗಳು ಕೆಲವೊಮ್ಮೆ ವಿಭಕ್ತಿಗಳಲ್ಲಿ ಲೋಪ ಉಂಟಾಗಬಹುದು. ನಾವು ಹಿಂದಿನ ಪಾಠಗಳಲ್ಲಿ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಉತ್ತರ ಪದ ಮತ್ತು ಪೂರ್ವ ಪದ ಅಂತ ನಮಗೆ ದೊರೆಯುವುದನ್ನು ನೋಡಿದ್ದೇವೆ. ಅಂತೆಯೇ ಸಮಾಸ ಪದವನ್ನು ಅಥವಾ ಸಮಸ್ತ ಪದವನ್ನು ಬಿಡಿಸಿ ಬರೆದಾಗ ಅದಕ್ಕೆ ವಿಗ್ರಹ ವಾಕ್ಯ ಅಂತ ನಾವು ಕರೆಯುವುದು. ಉದಾಹರಣೆಗೆ 3 ಉದಾಹರಣೆ ಇವೆ: ಮಳೆಗಾಲ, ಕೈಮುಗಿ ಮತ್ತು ಕಣ್ಣೂರಿ. ಅಲ್ಲಿ ಮಳೆ ಅಧಿಕ ಕಾಲ, ಮಳೆಗಾಲ ಅಂತ ಆದೇಶ ಸಂಧಿಯಲ್ಲಿ ನೋಡಿದ್ವಿ. ಇಲ್ಲಿ ಹಾಗಲ್ಲ, ಮಳೆಗಾಲ ಮಳೆಯ ಅಧಿಕ ಕಾಲ ಆಗುತ್ತೆ. ಕಣ್ಣೀರು ಅಥವಾ ಕಣ್ಣುರಿ ಅಂತಂದ್ರೆ ಕಣ್ಣಿನಲ್ಲಿ ನೀರು, ಕಣ್ಣಿನಲ್ಲಿ ಉರಿ, ಹೀಗೆ ಅನ್ವಯಿಸಬೇಕು. ಕೈ ಮುಗಿ ಅಂದ್ರೆ ಕೈಯನ್ನು ಮುಗಿ, ಇತ್ಯಾದಿಯಾಗಿ ನಾವು ತಿಳಿದುಕೊಳ್ಬೇಕು. ಸಮಾಸಗಳಲ್ಲಿ 9 ಪ್ರಕಾರಗಳು. ಅವು ಯಾವುವು ಅಂದ್ರೆ ತತ್ಪುರುಷ ಸಮಾಸ, ಕ್ರಿಯಾ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿಹಿ ಸಮಾಸ, ಅಂಶಿ ಸಮಾಸ ಮತ್ತು ಅರಿ ಸಮಾಸ ಅಂತ. ಇವುಗಳಲ್ಲಿ ಯಾವ ಬೇಕೋ ಅವನಷ್ಟ ಮಾತ್ರ ಇಲ್ಲಿ ತಿಳಿಸಲಾಗಿದೆ. ತತ್ಪುರುಷ ಸಮಾಸ. ಉತ್ತರ ಪದವು ಪ್ರಮುಖವಾಗಿದ್ದು ಪೂರ್ವ ಪದವು ದ್ವಿತೀಯ, ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಇರುತ್ತದೆ ಅಂತ ನಿಯಮ ನಮ್ಮಲ್ಲಿ ಕಾಣಿಸ್ತಾ ಇದೆ. ಈ ನಿಯಮದ ಪ್ರಕಾರ ಇಲ್ಲಿ ಉದಾಹರಣೆ: ಮೈ ಮರೆ, ಮೈಯನ್ನು ಮರೆ. ಉತ್ತರ ಪದದಲ್ಲಿ ಅರ್ಥ ಮುಖ್ಯವಾಗಿದೆ, ಆದರೆ ಪೂರ್ವ ಪದದಲ್ಲಿ ದ್ವಿತೀಯ ಅನ್ನು ವಿಭಕ್ತಿ ಇದೆ. ಚಳಿಗಾಲ, ಚಳಿಯ ಅಧಿಕ ಕಾಲ. ಚಳಿಯ ಆ ಪದದಲ್ಲಿ ಅಕಾರ ಅರ್ಥಾತ್ ಷಷ್ಠಿ ವಿಭಕ್ತಿ ಇದೆ. ಹಾಗೆಯೇ ಉರಿ, ಅಕಸ್ಮಾತ್ ಅಲ್ಲಿ ಕಾಲ ಅಂತದಲ್ಲ, ಆ ಚಳಿಯ ಕಾಲ, ಕಾಲ ಅದು ಪ್ರಮುಖವಾದ ಅರ್ಥವನ್ನು ಕೊಡುತ್ತೆ. ಹೀಗೆ ಕಣ್ಣೀರು, ಕಣ್ಣೂರಿ ಈ ಶಬ್ದಗಳು ಕೂಡ ನಾವು ಅನ್ವಯಿಸಬಹುದು. ಕ್ರಿಯಾ ಸಮಾಸ. ಇದು ತತ್ಪುರುಷ ಸಮಾಸದ ಒಂದು ವಿಭಾಗ ಅಂತ ನಾವು ಅವಲಂಬಿಸಿ ಅದರ ಕುರಿತಾದ ಮಾಹಿತಿಯನ್ನ ಗ್ರಹಿಸೋಣ. ಇಲ್ಲಿ ಉತ್ತರ ಪದ ಅಂದ್ರೆ ಎರಡನೆಯ ಪದ ಮುಖ್ಯವಾಗಿ ಕ್ರಿಯಾಪದವೇ ಆಗಿರುತ್ತೆ ಮತ್ತು ಪೂರ್ವ ಪದ ದ್ವಿತೀಯ ವಿಭಕ್ತಿಯಲ್ಲಿ ಇರುವುದನ್ನು ನಾವು ಬಹಳ ತೀಕ್ಷ್ಣವಾಗಿ ಗಮನಿಸಬೇಕು. ಕೈಮುಗಿ, ಕೈಯನ್ನು ಮುಗಿ. ಕೈಯನ್ನು ಅಲ್ಲಿ ದ್ವಿತೀಯ ಅನ್ನು ಪ್ರತ್ಯಯ ಇದೆ. ಮುಗಿ ಇದು ಒಂದು ಕ್ರಿಯಾಪದವಾಗಿದೆ. ಕಾಲೆತ್ತು, ಕಾಲನ್ನು ಎತ್ತು. ಹಾಲು ಕುಡಿ, ಹಾಲನ್ನು ಕುಡಿ. ಕಾಲನ್ನು, ಹಾಲನ್ನು ಇವೆಲ್ಲ ದ್ವಿತೀಯ ವಿಭಕ್ತಿಗಳು. ಎತ್ತು, ಕುಡಿ, ಮುಗಿ ಇವೆಲ್ಲ ಕ್ರಿಯಾಪದಗಳು. ಧಾರಯ ಸಮಾಸ ಇದು ಬಹಳ ಸುಲಭವಾದ ಸಮಾಸ. ಯಾಕೆಂದ್ರೆ ಇದರಲ್ಲಿ ಒಂದು ವಿಶೇಷ್ಯ ಇರುತ್ತೆ, ಇನ್ನೊಂದು ವಿಶೇಷಣ ಇರುತ್ತೆ. ಒಂದು ಅಡ್ಜೆಕ್ಟಿವ್ ಇರುತ್ತೆ, ಇನ್ನೊಂದು ಯಾವುದರ ಬಗ್ಗೆ ನಾವು ಹೇಳ್ತಾ ಇರುತ್ತೇವೋ ಆ ವಸ್ತು ಇರುತ್ತೆ. ಕಿರುಬೆರಳು, ಕಿರಿಯ ಅದು ವಿಶೇಷಣ. ವಿಶೇಷಣಕ್ಕೆ ವಿಶೇಷ್ಯ ಬೆರಳು, ಕಿರಿಬೆರಳು, ಕಿರುಬೆರಳು. ಕೆಂಗಣ್ಣು, ಕೆಂಪಾದ ಕಣ್ಣು. ಕೆಂಪು ವಿಶೇಷಣ, ಕಣ್ಣು ವಿಶೇಷ್ಯ. ದ್ವಿಗು ಸಮಾಸ, ಸಂಖ್ಯಾವಾಚಕ ಸಮಾಸ. ಇದರಲ್ಲಿ ಸಂಖ್ಯೆಗಳನ್ನು ಹೇಳ್ತೇವೆ. 2 ಭಾಗ, ಇಬ್ಬಾಗ, 3 ಮಡಿ, 3 ಮಡಿ, 4 ಮಡಿ, 4 ಮಡಿ. ಹೀಗೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದು ಪೂರ್ವ ಪದ ಸಂಖ್ಯೆಯನ್ನೇ ಸೂಚಿಸುವ ಸಮಾಸ ಅದು ದ್ವಿಗು ಸಮಾಸ. ದ್ವಂದ್ವ ಸಮಾಸದಲ್ಲಿ ನಾವು 2 ಅಥವಾ ಹೆಚ್ಚು 3
ನಾಮಪದಗಳ ಬಗ್ಗೆ ಹೇಳ್ತೇವೆ. ರಾಮ ಕೃಷ್ಣ ಕೂಡಿಸಿ ಹೇಳ್ತೇವೆ. ರಾಮಕೃಷ್ಣರು ಬಂದರು, ರಾಮಕೃಷ್ಣರು ಇಬ್ಬರು ಬಂದರು ಅಂತ ಹೇಳೋದು. ರಾಮನೂ ಬಂದ ಕೃಷ್ಣನೂ ಬಂದ ಅಂತ ಹೇಳಲಿಕ್ಕೆ ರಾಮಕೃಷ್ಣರು ಬಂದರು. ಹಣ್ಣು ಕಾಯಿ ತೆಗೆದುಕೊಂಡು ಬಾ ಅಂತ ಹೇಳಿ, ಹಣ್ಣನ್ನು ಕಾಯಿಯನ್ನು ಅಂತ ತಿಳಿದುಕೊಳ್ಬೇಕು. ಹಾಗೆ ಬಹುವ್ರೀಹಿ ಸಮಾಸ, ಇದು ಅರ್ಥವನ್ನು ಪ್ರಧಾನವಾಗಿ ಹೇಳುವ ಸಮಾಸ. ಉದಾಹರಣೆಗೆ, 3 ಕಣ್ಣುಳ್ಳವ ಮುಕ್ಕಣ್ಣ, 6 ಮುಖವುಳ್ಳವ ಷಡಾನನ. ಷಟ್ ಅಂದ್ರೆ 6, ಆನನ ಅಂದ್ರೆ ಮುಖ ಅಂತ. ಆಮೇಲೆ ಶಶಿಧರ, ಶಶಿಯನ್ನು ಧರಿಸಿದವ ಶಶಿಧರ, ಶ್ರೀಯನ್ನು ಧರಿಸಿದವ ಶ್ರೀಧರ. ಹೀಗೆ ಮುಂದಿನ ಪಾಠ ತತ್ಸಮ ತದ್ಭವ. ನನ್ನ ಕನ್ನಡ ಶಿಕ್ಷಕರಿಗೆ ಮತ್ತೆ ನಮಸ್ಕಾರ ಮಾಡಿ ಈ ಪಾಠವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.